ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಗ್ರಾಮ ಸಭೆಯು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್ ಅಧ್ಯಕ್ಷತೆಯಲ್ಲಿ ನಾಡ ಕಚೇರಿ ಆವರಣದಲ್ಲಿ ನಡೆಯಿತು. ಸಭೆಯ ಆರಂಭದಲ್ಲೇ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ಚಂದ್ರು ಮತ್ತಿತರರು ಮಾತನಾಡಿ, ಕಳೆದ 4 ವರ್ಷಗಳಿಂದ ಗ್ರಾಮ ಸಭೆ ನಡೆಸದಿರುವ ಬಗ್ಗೆ ಕಾರಣ ನೀಡುವಂತೆ ಒತ್ತಾಯಿಸಿದರು. ಇದಕ್ಕೆ ಪಿಡಿಒ ಹರೀಶ್ ಪ್ರತಿಕ್ರಿಯಿಸಿ, 2019-20ರ ಸಾಲಿನಲ್ಲಿ ಗ್ರಾಮ ಸಭೆ ನಡೆಸಲಾಗಿದೆ. ಆಗಿನ ಅವಧಿಯಲ್ಲಿ ತಾವು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿರಲಿಲ್ಲ ಎಂದರು. ಈ ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಸರೋಜಾ ಶೇಖರ್ ಮತ್ತು ಫರ್ಜಾನಾ ಶಾಹಿದ್ ಖಾನ್ ಪ್ರತಿಕ್ರಿಯಿಸಿ, ಗ್ರಾಮ ಸಭೆ ನಡೆಸದಿರುವ ಬಗ್ಗೆ ಕಾರಣ ನೀಡಿದರು. ಶನಿವಾರ ಸಂತೆ ಉಪ ತಹಶೀಲ್ದಾರ್ ನಾಗರಾಜ್ ಅವರು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ನೀಡುವ ಸಂದರ್ಭ ಆರ್ಪಿ ಮೋಹನ್, ಭುವನೇಶ್ವರಿ ಹರೀಶ್ ಅವರು ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಅರ್ಜಿದಾರರಿಗೆ ಆಗುತ್ತಿರುವ ನಿರ್ಲಕ್ಷ್ಯ, ಇತರೆ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ಜಲಜೀವನ್ ಯೋಜನೆಯಡಿಯಲ್ಲಿ ಪಟ್ಟಣದಲ್ಲಿ ಕುಡಿಯುವ ನೀರು ಸರಬರಾಜುವಿಗೆ ಮೀಟರ್ ಅಳವಡಿಸುವ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಕಾಮಗಾರಿ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸರಬರಾಜಾಗುತ್ತಿದ್ದ ಪೈಪ್ಲೈನ್ ಹಾನಿಯಾಗಿರುವುದರಿಂದ ಕುಡಿಯುವ ನೀರಿಗೆ ಈಗಲೂ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರ್ದಾರ್ ಅಹಮದ್, ಸದಸ್ಯರಾದ ಶರತ್ ಶೇಖರ್, ಎಸ್ಎನ್ ರಘು, ಆದಿತ್ಯ ಗೌಡ, ಎಸ್ಆರ್ ಮಧು, ಸರೋಜಾ ಶೇಖರ್, ಫರ್ಜಾನಾ ಶಾಹಿದ್ ಖಾನ್, ಕಾವೇರಿ, ಸರಸ್ವತಿ, ಕಾರ್ಯದರ್ಶಿ ದೇವರಾಜ್ ಮತ್ತಿತರರು ಹಾಜರಿದ್ದರು. ಅದು ಸಾಮಾನ್ಯ ಸಭೆಯಲ್ಲಿ ಆಡದಂಗೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಬೇಡ. ಅದು ಇದು ಸಾಮಾನ್ಯ ಸಭೆ, ಗ್ರಾಮ ಸಭೆ, ಗ್ರಾಮದವರೆಲ್ಲ ಇದ್ದಾರೆ. ಏನಾಯ್ತು? ಒಂದ್ ವಿಷಯ ಹೇಳ್ತೀನಿ, ನಾನು ಈ ವಿಚಾರವಾಗಿ ಹೇಳ್ತೀನಿ, ಮೀನ್ ಮಾರ್ಕೆಟ್ ವಿಚಾರ ಹೇಳ್ತೀನಿ ಏನಾಯ್ತು ಅಂತ. ಈಗ ಅವತ್ತು ಹರಾಜ್ ಆಯ್ತಲ್ಲ, ಹರಾಜಾಗಿ